ನನಗೂ ಕೂಡ ಈಗ ಜೀವಂತ ನಾವು ಹೆಣ ಆಗ್ಬಿಟ್ಟಿದ್ದೀವಿ. ನಾವು ನೋಡಿ ನೋಡಿ ಕೇಳಿ ಕೇಳಿ ನಾವು ಏನು ಕಾಮೆಂಟ್ ಮಾಡ್ಬೇಕನ್ನೋದು ಅರ್ಥ ಆಗ್ತಾ ಇಲ್ಲ. ಅವರ ಮನುಷ್ಯತ್ವ ಅಷ್ಟು ಜನರು ಇದ್ರಲ್ಲಿ ಒಬ್ಬರಿಗೂ ಮಾನವೀಯತೆ ಇರಲಿಲ್ವಾ, ಮನುಷ್ಯತ್ವ ಇರಲಿಲ್ವಾ? ಅವರು ಕಿರ್ಚಾಡಿದ್ರು, ಕೂಗಾಡಿದ್ರು, ಮಾನವೀಯತೆ ಅವ್ರಿಗೆ ಕಳ್ಳು ಚುರುಕಂದಿಲ್ಲ. ಎಂಥ ಎಷ್ಟು ರಾಕ್ಷಸ ಮನೋಭಾವ ಇರ್ಬೋದು ಅವರಲ್ಲಿ. ಭಾಳ ವಿಚಿತ್ರ ಅನಿಸುತ್ತೆ. ಇಂಥ ಘಟನೆ ಇಡೀ ಪ್ರಪಂಚದಲ್ಲೇ ನಡೆದಿಲ್ಲ ಅನಿಸುತ್ತೆ ನನಗಂತೂ ಕಳ್ಳು ಕಿತ್ತು ಬರ್ತಾಯಿದೆ ಸರ್, ಬರ್ತಾಯಿದೆ. ಅವರು ಏನು ಅದು ಎಷ್ಟು ಅವ್ರಿಗೆ ಯಾವ ರೀತಿ ಅವ್ರು ಬೆಳೆದಿರ್ಬೋದು, ಎಂಥ ರೀತಿ ಬೆಳೆದಿರ್ಬೋದು ಅನಿಸುತ್ತೆ. ಹೆಂಗೆ ಅವರು ವರ್ತನೆ ಮಾಡಿದ್ದಾರೆ, ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡಿದಾರಲ್ಲ, ಏನು ಹೇಳೋಣ ನನಗಂತೂ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಸರ್. ನಮಗೆ ಮನೋವೇದನೆಯಿಂದ ನಮಗೆ ಆರೋಗ್ಯ ಕೆಡ್ತಾ ಇದೆ. ಹಿಂಗಾಗಿ ಫ್ಯಾಮಿಲಿಯೆಲ್ಲ ಅಪ್ಸೆಟ್ ಆಗಿದೆ. ನಮಗೆ ನಮ್ಮ ಸೊಸೆ ಬಗ್ಗೆ ಚಿಂತೆ ನನಗೆ. ಅದರಲ್ಲಿ ಇಂಥದ್ದೆಲ್ಲ ಆಗದೇ ಇದೆ. ದಯಮಾಡಿ ಕಷ್ಟ ಆಗುತ್ತೆ ಸರ್, ನನಗೇನು ಹೇಳೋಕ್ಕೆ ಆಗ್ತಾಯಿಲ್ಲ. ತಾವು ಮಾಧ್ಯಮದಲ್ಲಿ ಅದ್ರ ಬಗ್ಗೆ ವಿಸ್ತಾರ ಎಲ್ಲ ಮಾಡ್ತಾಯಿದ್ದೀರಿ, ತಮಗೆ ಧನ್ಯವಾದಗಳು. ಆದರೆ ಆ ಪಾಪಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದು ಸರ್ಕಾರ ನ್ಯಾಯಾಂಗ ತೀರ್ಮಾನ ಮಾಡಬೇಕು. ಅವರಿಗೆ ಮನುಷ್ಯನ ನೋವು ಅವರಿಗೂ ಆಗಬೇಕು, ಆವಾಗಲೇ ಗೊತ್ತಾಗುತ್ತೆ ಅನಿಸುತ್ತೆ ಆ ನೋವು. ನನಗೇನು ಹೇಳೋಕ್ಕಾಗ್ತಿಲ್ಲ ಸರ್, ದಯಮಾಡಿ ಕ್ಷಮ ಮಾಡಿರಿ. ಇದರಿಂದಲಾದರೂ ಜನ ಅವ್ರಿಗೇನು ಅಭಿಮಾನಿ ಏನಂತಾರಲ್ಲ, ಅವರಾದ್ರೂ ಅರ್ಥ ಮಾಡ್ಕೊಳ್ಳಿ. ಅವರಾದ್ರೂ ಅರ್ಥ ಮಾಡ್ಕೊಳ್ಬೇಕಂತ ನಾನು ಕ್ರಮ ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ ಅಭಿಮಾನಿಗಳಲ್ಲಿ. ಅಲ್ಲ, ಫೋಟೋ ರಿವ್ಯೂ ಆಗಿರೋದು ನಾವೆಲ್ಲ ಇಡೀ ಅದಕ್ಕೆಲ್ಲ ತೋರಿಸಿದ್ರೆ ಧನ್ಯವಾದಗಳು. ಇದನ್ನು ನಮ್ಮ ಭಾಳ ಎಷ್ಟು ಅವರ ಕ್ರೂರತೆ, ಎಷ್ಟು ಕ್ರೂರ ಇದ್ದಾರೆ, ಎಷ್ಟು ಅಮಾನುಷ ನಡ್ಕೊಂಡಿದ್ದಾರೆ ಅಂತ ನೀವು ಜನರಿಗೆಲ್ಲ ತೋರಿಸ್ತಾ ಇದ್ದೀರಿ. ನಾನು ತಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಚಾರ್ಜ್ ಶೀಟ್ ಕೂಡ 3990 ಹೆಚ್ಚು ಪುಟಗಳು ಈಗ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೇನು ಅದು ಮಾಹಿತಿ ಇಲ್ಲ. ಪೋಟ ನಾವು ಹೇಳ್ದಂಗೆ ನೀವು 3991 ಫೋಟೋ ಇದೆ. ಅದರಲ್ಲಿ ನೀವು ಮಾಧ್ಯಮದ ಮುಖಾಂತರ ಏನೇನಂತ ಅಷ್ಟೇ ಮಾತ್ರ ನಮ್ಗೆ ಗೊತ್ತಿದೆ. ನಮಗೇನು ಪ್ರತಿ ಅದರಲ್ಲಿ ಸಿಕ್ಕಿಲ್ಲ. ನಮ್ಗೆ ಹೆಚ್ಚಿನ ವಿಚಾರ ಗೊತ್ತಿಲ್ಲ. ಅಂದರೆ ಈ ತಿಂಗಳಲ್ಲೇ ಇವಾಗ ನಿಮ್ಮ ಸೊಸೆಯ ಒಂದು ಸೀಮಂತ ಕಾರ್ಯ ಮಾಡಬೇಕಿತ್ತು, ಮತ್ತು ಬರ್ತ್ಡೇ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಈ ನೋವು ಯಾವ ರೀತಿ ಮನೆಗೆ ತುಂಬಲಾರ್ದ ನಷ್ಟ? ನಮಗೆ ಅದು ತಡ್ಕೊಳಕ್ಕಾಗ್ತಿಲ್ಲ ಸರ್, ಕಷ್ಟ ಆಗ್ತಾಯಿದೆ. ಆ ಮಗುವಿನ ಬಗ್ಗೆ ಚಿಂತೆ ಆಗಿದೆ ನಮಗೆ, ಅಷ್ಟು ಬಿಟ್ಟರೆ ಏನಿಲ್ಲ. ನಾವು ಏನೋ ಸುಧಾರಣೆ ಮಾಡ್ಕೊಂಡು ಹೆಂಗೋ ಇದ್ದರೂ ಕೂಡ ಅವಳಿಗೆ ಎಷ್ಟು ನೋವು ಆಗಿರ್ತೈತೆ, ನಮಗೆ 100 ಪಟ್ಟು ಅಕ್ಕಿ ನೋವು ಆಗಿರ್ತೈತೆ. ಹೊಸ್ದಾಗಿ ಬಂದ ಹೆಣ್ಮಗು ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ ಹೆಂಗೆ ಬದುಕಬೇಕು, ಏನು ಮಾಡ್ಬೇಕಂತ ಅವಳ ಜೀವನದ ಚಿಂತೆ ಅವಳಿಗೆ ಕಾಡ್ತಾ ಇರ್ತೈತೆ. ಅವಳು ಎಂದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಆದರೆ ಮನಸ್ಸಿನಲ್ಲಿ ನೋವು ಮಾಡ್ಕೊತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅದನ್ನು ಹೆಂಗೆ ಸುಧಾರಿಸ್ಬೇಕು ಅನ್ನೋದು ನಮಗೂ ಕಷ್ಟ ಆಗ್ತಾಯಿದೆ. ಜೈಲಲ್ಲಿ ರಾಜ್ಯಾತಿಥ್ಯ ಸಿಕ್ಕ ನಿಮಗೆ ಆತಂಕ ಮೂಡಿತ್ತು ಈ ತನಿಖೆ ಬಗ್ಗೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಇದೆ, ಏನು ಹೇಳ್ತೀರಾ? ಅಥವಾ ಯಾವ ರೀತಿ ಶಿಕ್ಷೆ ಆಗಬೇಕಂತೀರ? ಅತ್ಯಂತ ಗೌರವ ಶಿಕ್ಷೆ ಆಗಬೇಕು. ಎಲ್ಲಿ ಇಂಥ ಅಪರಾಧ ನಡೆದಿರಬಾರ್ದು, ಆ ರೀತಿ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷಣೆ ಆಗಬೇಕು ಅಂತ. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಶಿವನಗೌಡ ಅವರ ಮಾತು. ಕ್ಯಾಮರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.